ವೀಕ್ಷಕರೇ, ಇದು ಜೆಕೆ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ವರಹಟ್ಟಿ ಕೆ ಗ್ರಾಮಕ್ಕೆ ತಹಶೀಲ್ದಾರ್ ಅಂಜುಮ್ ತಬ್ಸುಂ ಭೇಟಿ. 2 ಕಿಲೋಮೀಟರ್ ನಡೆದು ರೈತರ ಹೊಲಗಳಿಗೆ ಹೋಗುವ ದಾರಿ ವೀಕ್ಷಿಸಿದ ದಂಡಾಧಿಕಾರಿ. ನಿನ್ನೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಕ್ಷೇತ್ರದ ವರಹಟ್ಟಿ ಕೆ ಗ್ರಾಮದ ರೈತರಿಗೆಲ್ಲ ರಸ್ತೆ ಹಾಗೂ ಸೇತುವೆ ನಿರ್ಮಾಣಕ್ಕೆ ಒತ್ತಾಯ ಕುರಿತು ನಮ್ಮ ಜೆಕೆ ಕನ್ನಡ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಇಂದು ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ರಸ್ತೆ ವೀಕ್ಷಣೆ ಮಾಡಿ ಸ್ಥಳದಲ್ಲಿ ಇದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮುಂಜಾಗೃತವಾಗಿ ತಾತ್ಕಾಲಿಕವಾಗಿ ಹಳ್ಳಕ್ಕೆ ಬ್ಯಾರಿಕೇಡ್ ಹಾಕಿ ರೈತರು ನೀರಿನಲ್ಲಿ ನಡೆದುಕೊಂಡು ಹೋಗದಂತೆ ತಡೆಯಲು ಸೂಚಿಸಿದರು. ಹಾಗೂ ಸ್ಥಳದಲ್ಲಿದ್ದ ಲೆಕ್ಕಾಧಿಕಾರಿಗಳಿಗೆ ಈ ಕುರಿತು ಸಂಪೂರ್ಣ ಮಾಹಿತಿ ಪಡೆದು ನಕಾಶೆ ತಯಾರಿಸಿ ಸರ್ವೆ ಮಾಡಿ ಇದರ ಪ್ರಪೋಸಲ್ ಕಳುಹಿಸಿ ತಕ್ಷಣ ಕೆಲಸ ಪ್ರಾರಂಭ ಮಾಡೋಣ. ಸಂಬಂಧಪಟ್ಟ ರೈತರು ಇದಕ್ಕೆ ಸಹಕಾರ ನೀಡಬೇಕೆಂದು ವಿನಂತಿಸಿದರು. ಸ್ಥಳದಲ್ಲಿ ಉಪ ತಹಶೀಲ್ದಾರ್ ಎಂಡಿ ಮುಜಾಫರ್ ಉಪಸ್ಥಿತರಿದ್ದರು. ನೂರಾರು ಸಂಖ್ಯೆಯಲ್ಲಿ ರೈತರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಾನು ಮಾಡ್ತೀನಿ, ನಮ್ಮ ಸರ್ವೇರ್ ಅವ್ರಿಗೆ ಹೇಳ್ತೀನಿ, ನನ್ನ ನಕಾಶೆ ರೆಡಿ ಮಾಡ್ಕೊತಾರೆ. ಅವ್ರು ಗ್ರಾಮ ನಕಾಶೆ ಒಳಗೆ ಎಷ್ಟಿದೆ ಅಂತ ದಾರಿ ನೋಡ್ಕೊತೀನಿ, ನೋಡಿ ಮುಂದಿನ ಕ್ರಮ ತಗೋಬೇಕು. ಮಳೆ ಬಂದಾಗ ಇದು ನೀರು ಇರಂಗಿಲ್ಲ. ಈ ದಾರಿ ಎಲ್ಲಿಂದ ಬರ್ತಾ ಇದೆ? ಆಕ್ಚುಲಿ ಮೇಡಮ್ ಇದು ರಿಕ್ವೈರ್ಮೆಂಟ್ ಇದೆ ಮೇಡಮ್, ಅದು ಒಂದು ಇಕ್ಬೇಕು ಇತ್ತು. ನೆಕ್ಸ್ಟ್ ಅದು ರಸ್ತೆ ಇದು ಮಾಡಬೇಕು, ವೈಡ್ ಮಾಡಬೇಕು. ಎಲ್ಲಿಂದ ಅದು ಪಟ್ಟ ಲೈನ್ ಸ್ಟಾರ್ಟ್ ಆಗ್ತಾಯಿಲ್ಲ, ಅದು ಅವ್ರಿಗೆ ಒಂದು ಪಾಯಿಂಟ್ ತೋರಿಸಿಲ್ಲ ಅಂದರೆ ಅವರು ಆಟೋಮೆಟಿಕ್ ಇದು ಗೊತ್ತಾಗ್ತಾ ಇದ್ದೀರಿ ಮೇಡಮ್. ನಮ್ದು ಇರೋದು ಎಷ್ಟು ಎಕ್ಸಿಸ್ಟಿಂಗ್ ರೋಡ್ ಇದೆ ಮತ್ತು ಗ್ರಾಮ ನಕಾಶೆ ಪ್ರಕಾರ ಎಷ್ಟು ಬರಬೇಕು, ಇನ್ನು ವೈಡ್ನಿಂಗ್ ಎಷ್ಟು ಆಗಬೇಕು ಅಂತ, ಮತ್ತು ಇದು ಎಷ್ಟು ಕವರೇಜ್ ಆಗ್ತಾ ಇದೆ ಅದನ್ನು ಕೂಡ ನೋಡ್ಕೊಬೇಕು ಮೇಡಮ್. ಇದು ಅವ್ರು ಜಡ್ಪಿದವ್ರಿಗೆ ಕರ್ಕೊಂಡ್ಬಂದು ಟಿಯರಿದವ್ರಿಗೆ ನಾಳೆಗೆ ನೀವು ತೋರಿಸ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಪ್ರಪೋಸಲ್ ಇನ್ನೊಂದು ಇಲ್ಲಿಂದ ಮತ್ತು ಒತ್ತಿಗೆ ಮಟ್ಟನ ಎಷ್ಟು ಇದು ರೋಡ್ ಇದೆ ಅದು ಹಿಂಗ ನೋಡಿ ಸರ್, ಹಿಂಗೆ ಒತ್ತಿಗೆ ರೋಡ್ ಇಲ್ಲಿ ಇದು ಒತ್ತಿಗೆ ರೋಡ್ ಇದೆ ಸರ್. ಎಷ್ಟಿದೆ ರೋಡ್ ಇದು? 3 ಕಿಲೋಮೀಟರ್ ಸಮಸ್ಯೆ ಇರೋದು ಒಳಗಿಂದ ಈ ರೋಡಿಗೆ ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಇದು ಡಂಬರೀಕರಣ ಆಗ್ಬೇಕಂತ ಅವ್ರು ಹೇಳ್ತಾರೆ. ಬ್ರಿಡ್ಜ್ ಇಲ್ರಿ, ಆ ಬ್ರಿಡ್ಜ್ ಕೆಳಗೆ ಕನೆಕ್ಟಿಂಗ್ ರೋಡ್ ಇದೆ. ಬಸ್ ಕಲ್ಯಾಣ ರೋಡ್ ಅದ ರೀ ಮೇಡಮ್, ದುರ್ಗುಂಡಿ ಬಸ್ ಕಲ್ಯಾಣ ರೋಡ್ ಅದ ರೀ. ನೀವು ತೋರಿಸಿದ್ದೀನಿ ಬಸ್ ಕಲ್ಯಾಣ ಕಡೆ ಹೋಗ್ತದೆ. ಇದು ನಂಬಲ್ರಿಂದ ಏನು ಹೋಗಿಲ್ರಿ, ನಾನು ರೀಸೆಂಟ್ಲಿ ಬಂದಿದ್ದೆ. ಇದ್ರ ಕಮದಲ್ಲಿ ಹೋಗಿದ್ದು ಏನು ಇಲ್ರಿ. ಬ್ರಿಡ್ಜಿಂದು ಹಾಂ ರೀ, ಇದವ್ರು ಬ್ರಿಡ್ಜಿನ ಸಮಸ್ಯೆ ಹೇಳಕ್ತಾರ. ಇಲ್ಲ ಬ್ರಿಡ್ಜ್ ಅವ್ರು ಕಳಿಸಿ, ನೀವು ಯಾರು ಇಂಜಿನಿಯರ್ ನೋಡ್ರಿ ಅವ್ರಿಗೆ ಕಳಿಸಿದ್ವಿ ಅಂದ್ರೆ ಅವರು ರಿಪೋರ್ಟ್ ಕೊಟ್ಟರು ಅಂದ್ರೆ ನಾವು ಅವ್ರ ಮೇಡಮ್ ಅವ್ರು ಕಳಿಸ್ಕೊಡ್ತಾರೆ. ಇದು ಹಾದಿದ ಏನದ ನಾವು ತಾಲೂಕಾ ಸರ್ವೇರ್ಗೆ ಬರ್ದು ಇದು ವೈಡಿಂಗ್ ಎಷ್ಟದ ಲೆಂತ್ ಎಷ್ಟದ ಅಂತ ಹೇಳ್ಕೊಂಡು ಸರ್ವೆ ಮಾಡ್ತೀವಿ. 2-3 ದಿನ ಸರ್ವೆ ಮಾಡಬೇಕು ಅಂದ್ರೆ ಇದೊಂದು ಬ್ಯಾರಿಕೇಡಿಂಗ್ ಹಾಗೆ ಮಾಡ್ತಾರೆ. ಇಲ್ಲಿಂದ ಯಾರು ಅಲ್ಲಿ ಹೋಗ್ಬಾರ್ದು, ಅಲ್ಲಿಂದವ್ರು ಇಲ್ಲಿ ಬರ್ಬೇಕು. ಈಗ ಗೊತ್ತೇ ಆಗ್ಬೇಕು, ಗೊತ್ತೇ ಮಾಡಿ. ಮತ್ತೆ ಯಾರಿಗೂ ಇಲ್ಲಿಂದ ಮುಂದೆ ಪಾಸ್ ಆಗ್ಲಕ್ಕ ಬೇಡ ಅಂತ ಹೇಳ್ಬಿಡಿ ಅವರಿಗೆ. ಸೊ ಯಾರು ಇಲ್ಲಿಂದ ಹೋಗ್ಬಾರ್ದಲ್ಲಿ, ಯಾಕಂದ್ರೆ ಇದಕ್ಕೊಂದು ತಾತ್ಕಾಲಿಕವಾಗಿ ಏನಾದರೂ ಅರೇಂಜ್ಮೆಂಟ್ ಮಾಡೋಣ. ಒಂದು ವಿಷಯ ಕೇಳಿ, ನಮ್ಮ ಸರ್ವರ್ ಬರ್ತಾರ, ಬಂದು ನಿಮ್ಮ ಪಾಯಿಂಟ್ ತೋರಿಸ್ತಾರೆ. ನಿಮ್ ಎಲ್ ತನಕ ಪಾಯಿಂಟ್ ಮಾಡ್ತಾರಲ್ಲ ಅಲ್ಲಿ ಪಾಯಿಂಟ್ ತೋರಿಸ್ತಾರೆ. ನಂತರ ಏನಿರ್ತದಲ್ಲ ಅವರು ತೆಕ್ಕೋತಾರೆ.
ಈಗ ನಾವು ಪಾಯಿಂಟ್ ಮಾಡಿ ಹೋಗ್ತೀವಿ ಆಮೇಲೆ ಮತ್ತೆ ಈಗ rotation ಮಾಡ್ತಾರೆ. ಸರ್ ನೀವು ಇರ್ಬೇಕು ಸರ್ ಒಂದು ತೋರ್ಸರ್ ಸಾಬ್ರು ಬಂದು ಈಗ ಅದು ನೀವು ನೋಡ್ರಿ ನೀವು ಹೊಲದವ್ರು ಇದ್ರಿ ಈ ರೋಡ್ ಆಗಿದೆ ಅಂದ್ರೆ ನಿಮ್ಗೆ ಜಾಸ್ತಿ ಬೆನಿಫಿಟ್ ಆಗ್ತದೆ ಆಯ್ತಾ ಆಗ್ಲಿ ಅಲ್ಲ ಕೆಲಸ ಇದು ಆಗ್ಲಿಕ್ಕ ಸ್ವಲ್ಪ ನೀವು ಕೋಆಪರೇಟ್ ಮಾಡ್ಬೇಕು ಸರ್ ಆಲ್ರೆಡಿ ಏನಂತಂದ್ರೆ ಈಗ ನಾಲೆ ಹೊಡೆ ಮುಂದೆ ನಮ್ಮ ಸರ್ವೆ ಕಲ್ಗಳು ಬಂದಿದ್ದಾವ್ರಿ ಅದಕ್ಕಿಂತನೂ ಒಳಗ್ ಬರ್ತೀರಿ ಅಂತಂದ್ರೆ ಹೆಂಗ್ರಿ ಸರ್ ಈಗ ಕಲ್ಲು ಬಂದವ್ರಿ ಈ ಕಲ್ಗಳು ಬಂದವ್ರಿ 5 ಕಲ್ಗಳು ಬಂದವ್ರಿ ಅದು ಕೋಆಪರೇಟ್ ಮಾಡ್ತೀವಿ ಸರ್ ನಾವು ಮಾಡ್ಕೊಟ್ಟಿದ್ದೇವ್ರಿ ಅದ್ರ ನಿಂತು ಮಾಡ್ಸೋ ಸರ್ ಇದು ರೋಡ್ ಸರ್ ನಾವು ಮಾಡ್ಕೊಡ್ತೀವಿ ಮೇಡಮ್ ಅವ್ರು ಹೇಳ್ತಾರೆ ಕೇಳಿ ಹೇಳಿ ಸರ್ ಮೇಡಮ್ ಆಗ್ತದ್ರಿ ಕಬ್ಬು ಹೋಗ್ತಾವ ಯಾವಾಗ ಭೀ ಆಗ್ತದೆ ನೀವು ಇಲ್ಲಿ ಇಬ್ರು ಹೂ ಅಂತೀರಾ ಮತ್ತೆ 3% ಬ್ಯಾಡ್ ಅಂತ ಹೇಳಿದ್ರೆ ಒಂದ್ಸರಿ ಹಿಂಗೆ ಆಗ್ಯಾದ್ರಿ ಮೇಡಮ್ ಡಿಸಿಷನ್ ತಗೊಂಡು ಹೊಲದವ್ರನ್ನು ಕೇಳ್ರಿ ಸರ್ ನಾವು ಮಾಡಬೇಡ್ರಿ ಯಾಕಂದ್ರೆ ಎಷ್ಟಿದೆ ದಾರಿ ಅಂತ ನಾವು ಚೆಕ್ ಮಾಡಿ ಆಚೆ ಕಡೆ ಅವ್ರದ್ದು ಪ್ರಾಬ್ಲಮ್ ಇಲ್ಲ ಹಳ್ಳದ ಆಚೆ ಕಡೆ ಅವ್ರಿಗೆ ಮುಂದೆ ಕಳಿಸಿ ಮೇಡಮ್ ನಾವು ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.